ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಪ್ರಚಲಿತ ವಿದ್ಯಮಾನಗಳ ಕುರಿತ ವಿಭಿನ್ನ ವಿಶ್ಲೇಷಣೆಗೆ ಸ್ವಾಗತ. ವೀಕ್ಷಕರೇ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸೋಷಿಯಲ್ ಪೇಜಿನಲ್ಲಿ ಬೆಳ್ಳಂಬೆಳಿಗ್ಗೆಯೇ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. 12 ದಿನಗಳ ಯುದ್ಧ ಮುಗಿದಿದೆ, ಕದನ ವಿರಾಮಕ್ಕೆ ಇಸ್ರೇಲ್ ಮತ್ತು ಇರಾನ್ ಎರಡೂ ಒಪ್ಪಿಕೊಂಡಿದೆ ಅನ್ನೋದೇ ಆ ಅನೌನ್ಸ್ಮೆಂಟ್. ಅಮೆರಿಕದ ಈ ಘೋಷಣೆಯನ್ನ ಇರಾನ್ ಒಪ್ಕೊಂಡಿಲ್ಲ. ನಾವು ಯಾವ ಒಪ್ಪಂದಕ್ಕೂ ಸಹಿ ಹಾಕಿಲ್ಲ ಎಂದಿದ್ದಾರೆ ಇರಾನಿನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ. ಇರಲಿ, ಇಸ್ರೇಲ್ ಮತ್ತು ಇರಾನ್ನ ನಡುವಿನ ಯುದ್ಧ ಮುಂದುವರಿಬಹುದು ಅಥವಾ ನಿಲ್ಲಲೂಬಹುದು. ನಾನು ಇಲ್ಲಿ ಅದನ್ನೆಲ್ಲ ಹೇಳಲಿಕ್ಕೆ ಹೊರಟಿರೋದು. ಈ ರಷ್ಯಾ ಅನ್ನುವಂತಹ ಬೃಹತ್ ಮಿಲಿಟರಿ ದೇಶ ಇರಾನ್ಗೆ ಏಕೆ ಕೈ ಕೊಡ್ತು ಅನ್ನೋದನ್ನ ಸ್ವಲ್ಪ ವಿವರವಾಗಿ ಮಾತನಾಡೋಣ ಬನ್ನಿ. ಇರಾನಿನ 3 ಪರಮಾಣು ಸ್ಥಾವರಗಳ ಮೇಲೆ ಅಮೆರಿಕದ ಯುದ್ಧ ವಿಮಾನ ಬಾಂಬ್ ದಾಳಿ ನಡೆಸಿದ ನಂತರ ಅಬ್ಬಾಸ್ ಅರಾಕ್ಚಿ ಮಾಸ್ಕೋಗೆ ದೌಡಾಯಿಸಿದರು. ರಷ್ಯಾದ ಅಧ್ಯಕ್ಷ ಪುಟಿನ್ ಜೊತೆಗೆ ಸುದೀರ್ಘ ಮಾತುಕತೆಯನ್ನು ಕೂಡ ನಡೆಸಿದರು. ಜೊತೆಗೆ ಇರಾನಿನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮೇನಿ ಬರೆದುಕೊಟ್ಟಂತಹ ಪತ್ರವೊಂದನ್ನು ಕೂಡ ಪುಟಿನ್ ಅವರಿಗೆ ನೀಡಿದರು. ಈ ಮಾತುಕತೆಯ ಬಳಿಕ ರಷ್ಯಾದ ಸೇನೆ ಅಮೆರಿಕದ ವಿರುದ್ಧ ತೊಡೆ ತಟ್ಟಿ ರಣರಂಗಕ್ಕೆ ಪ್ರವೇಶ ಮಾಡುತ್ತೆ ಅಂತ ವಿಶ್ವದ ಬಹುತೇಕ ಜನ ಭಾವಿಸಿದ್ರು. ಆದರೆ ರಷ್ಯಾ ಅಲ್ಲಾಡ್ಲಿಲ್ಲ. ಅದರ ಬದಲಿಗೆ ರಷ್ಯಾ ಒಂದು ಖಡಕ್ ಸ್ಟೇಟ್ಮೆಂಟ್ ಅನ್ನು ಕೊಡ್ತು. ಇರಾನ್ನ ಮೇಲೆ ಅಮೆರಿಕದ ದಾಳಿ ಅಪ್ರಚೋದಿತ ಆಕ್ರಮಣ. ಈ ಮೂಲಕ ಅಮೆರಿಕ ಜಗತ್ತನ್ನ ತೀರಾ ಅಪಾಯಕಾರಿ ಗೆರೆಯತ್ತ ಕೊಂಡೊಯ್ತಾ ಇದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ ಎನ್ನುವುದು ರಷ್ಯಾ ಕೊಟ್ಟಂತಹ ಸ್ಟೇಟ್ಮೆಂಟ್. ಅಲ್ರಿ, ಇಂಥ ಸ್ಟೇಟ್ಮೆಂಟ್ ಕೊಡೋದಕ್ಕೆ ರಷ್ಯಾನೇ ಬೇಕಾ? ಫೇಸ್ಬುಕ್ ಅಲ್ಲಿ 1000 ಜನ ಇದಕ್ಕಿಂತ ಖಡಕ್ ಆದಂತಹ ವಾರ್ನಿಂಗ್ ಕೊಟ್ಟಿದ್ದಾರಪ್ಪ. ಇರಾನ್ಗೆ ಬೇಕಾಗಿದ್ದುದು ರಷ್ಯಾದ ಮಿಲಿಟರಿ ಸಪೋರ್ಟ್. ಇಸ್ರೇಲ್ ಮೇಲೆ ದಾಳಿ ಮಾಡಿದ್ರೆ ಅದರ ಹಿಂದೆ ರಷ್ಯಾದ ಮಿಲಿಟರಿಯು ಕೂಡ ದಾಳಿ ನಡೆಸಬೇಕು. ಇಸ್ರೇಲ್ಗೆ ಬೆಂಬಲವಾಗಿ ಅಮೆರಿಕ ಅತ್ಯಾಧುನಿಕ B-2 ಬಾಂಬರ್ ವಿಮಾನವನ್ನು ಕಳಿಸಿ ಇರಾನ್ನ ಅಣುಸ್ಥಾವರಗಳನ್ನು ಹುಡಿ ಮಾಡಲಿಲ್ವೇ? ಅದೇ ರೀತಿ ರಷ್ಯಾ ಕೂಡ ತನ್ನ ಜೊತೆಗೆ ಬರಲಿ ಎಂದು ಇರಾನ್ ಬಯಸಿತ್ತು. ಆದರೆ ರಷ್ಯಾ ಇರಾನಿಗೆ ಸಖತ್ತಾಗಿ ಕೈಕೊಟ್ಟಿದೆ. ಇರಾನ್ ರಷ್ಯಾದ ಮಿಲಿಟರಿ ಬೆಂಬಲ ಬಯಸೋದಕ್ಕೂ ಕಾರಣಗಳಿವೆ. ಎರಡೂ ದೇಶಗಳ ಮಧ್ಯೆ ಸುದೀರ್ಘ ಫ್ರೆಂಡ್ಶಿಪ್ ಇದೆ. ಮೊನ್ನೆ ಜನವರಿಯಲ್ಲಷ್ಟೇ ಎರಡೂ ದೇಶಗಳ ಮಧ್ಯೆ ಒಂದು ಹೊಸ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಒಪ್ಪಂದ ಕೂಡ ಆಗಿದೆ. ಅದರಲ್ಲಿ ಎರಡೂ ದೇಶಗಳು ಪರಸ್ಪರ ಮಿಲಿಟರಿ, ಆರ್ಥಿಕತೆ ಮತ್ತು ಇಂಟೆಲಿಜೆನ್ಸ್ ಕ್ಷೇತ್ರಗಳಲ್ಲಿ ಸಹಕಾರ ಕೊಡಬೇಕು ಅನ್ನೋ ಷರತ್ತಿಗೆ ಸಹಿ ಹಾಕಿವೆ. ಈ ಎರಡೂ ದೇಶಗಳ ನಡುವಣ ಫ್ರೆಂಡ್ಶಿಪ್ ಇಂದು ನಿನ್ನೆಯದ್ದಲ್ಲ. ಇದಕ್ಕೆ ದಶಕಗಳ ಕಾಲದ ಇತಿಹಾಸ ಇದೆ. ಇವಾಗ ರಷ್ಯಾ ಉಕ್ರೇನ್ ವಿರುದ್ಧ ಏನು ಯುದ್ಧ ಮಾಡ್ತಾ ಇದೆಯಲ್ಲ ಕಳೆದ 1 ವರ್ಷದಿಂದ, ಆ ಯುದ್ಧದಲ್ಲಿ ಇರಾನ್ ಕೊಟ್ಟಿರುವಂತಹ ಡ್ರೋನ್ಗಳು ಮತ್ತು ಮಿಸೈಲ್ಗಳನ್ನೇ ರಷ್ಯಾ ಬಳಸ್ತಾ ಇದೆ. ಈಗ ಏನು ಇಸ್ರೇಲ್ ಮತ್ತು ಅಮೆರಿಕದ ವಿರುದ್ಧ ಏನಾದರೂ ಇರಾನ್ ಯುದ್ಧ ಮಾಡಿತ್ತು ಅಂತ ಹೇಳಿ ಆದ್ರೆ ಅದರಲ್ಲಿ ರಷ್ಯಾ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಇರಾನ್ ಬಯಸಿದ್ರಲ್ಲಿ ತಪ್ಪೇನೂ ಇಲ್ಲ. ಆದ್ರೆ ರಷ್ಯಾ ಇರಾನಿಗೆ ಸಕಾಲದಲ್ಲಿ ಸಖತ್ತಾಗಿ ಕೈಕೊಟ್ಟಿದೆ. ಅಬ್ಬಾಸ್ ಜೊತೆ ಮಾತುಕತೆ ವೇಳೆ ಪುಟಿನ್ ಹೇಳಿದ್ರಂತೆ, ನೋಡ್ರಪ್ಪ, ಜನವರಿನಲ್ಲಿ ನಮ್ಮ ನಡುವೆ ಪಾರ್ಟ್ನರ್ಶಿಪ್ ಒಪ್ಪಂದ ಆಗಿರೋದೇ ಸರಿ, ಆದರೆ ಅದರಲ್ಲಿ ನಾವು ಖುದ್ದಾಗಿ ನಿಮ್ಮ ಯುದ್ಧದಲ್ಲಿ ಭಾಗವಹಿಸ್ತೇವೆ ಅಂತ ಎಲ್ಲೂ ಬರೆದಿಲ್ಲ. ಈಗ ನಾವು ನಿಮಗೆ ಬೇಕಾದಷ್ಟು ಯುದ್ಧ ಸಾಮಗ್ರಿಗಳನ್ನು ಕೊಡ್ತೀವಿ, ಆದರೆ ನಾವೇ ಖುದ್ದಾಗಿ ರಣರಂಗಕ್ಕೆ ಇಳಿಯೋದಕ್ಕೆ ಆಗೋದಿಲ್ಲ. ಪುಟಿನ್ ಅವರ ಈ ಮಾತನ್ನ ಕೇಳಿ ಇರಾನಿನ ಅಬ್ಬಾಸ್ಗೆ ತೀವ್ರ ನಿರಾಶೆಯಾಗಿದೆ. ಆದರೆ ಅದನ್ನು ಬಹಿರಂಗವಾಗಿ ಹೇಳ್ಕೊಳ್ಳುವಂತಿಲ್ಲ. ಪತ್ರಕರ್ತರು ಕೇಳಿದಾಗ ಅಬ್ಬಾಸ್ ಹೇಳ್ತಾರೆ, ನಮ್ಮ ನಡುವಿನ ಮಾತುಕತೆ ಫಲಪ್ರದವಾಗಿದೆ, ನಮಗೆ ಸಮಾಧಾನವಾಗಿದೆ. ಈ ಮಧ್ಯೆ ಇನ್ನೂ ಒಂದು ಕತೆ ಆಗಿದೆಯಂತೆ. ಹಾಗಂತ ಮಾಧ್ಯಮಗಳಲ್ಲಿ ಸುದ್ದಿ ಹಬ್ಬಿದೆ. ಇದು ಸತ್ಯನ ಸುಳ್ಳು ಅನ್ನೋದು ಗೊತ್ತಿಲ್ಲ. ಪುಟಿನ್ ನೇರವಾಗಿ ಡೊನಾಲ್ಡ್ ಟ್ರಂಪ್ಗೆ ಫೋನ್ ಮಾಡಿದ್ರಂತೆ. ಫೋನ್ ಮಾಡಿ ಇರಾನ್ ಇಸ್ರೇಲ್ ಯುದ್ಧ ಆದದ್ದು ಸಾಕು, ಇಬ್ಬರ ನಡುವೆ ಮಾತುಕತೆ ಮಾಡಿ ರಾಜಿ ನಡೆಸಿ ಕದನ ವಿರಾಮವನ್ನ ಘೋಷಿಸಿ ಅಂತ ಪುಟಿನ್ ಅವರು ಸಲಹೆ ಕೊಟ್ರಂತೆ. ಪುಟಿನ್ ಅವರ ಈ ಸಲಹೆಯನ್ನ ಟ್ರಂಪ್ ಒಪ್ಕೊಂಡಿಲ್ಲ. ಅಯ್ಯೋ, ಮೊದಲು ನೀವು ಉಕ್ರೇನ್ ಜೊತೆಗೆ ರಾಜಿ ಮಾತುಕತೆ ನಡೆಸಿ ಕದನ ವಿರಾಮ ಅನೌನ್ಸ್ ಮಾಡ್ರಪ್ಪ, ನನಗೆ ಹೇಳಲಿಕ್ಕೆ ಬರಬೇಡಿ ಅಂತ ಟ್ರಂಪ್ ಖಡಕ್ ಆಗಿ ಹೇಳಿ ಫೋನ್ ಇಟ್ರಂತೆ. ಪುಟಿನ್ ಹೀಗೆ ಇರಾನಿಗೆ ಕೈ ಕೊಡೋದಕ್ಕೆ ಉಕ್ರೇನ್ನ ಯುದ್ಧವೂ ಕೂಡ ಒಂದು ಕಾರಣ ಅಂತ ಈಗ ಮಿಲಿಟರಿ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಉಕ್ರೇನ್ ಅನ್ನ ಪೂರ್ತಿ ಸೋಲಿಸೋದಕ್ಕೆ ರಷ್ಯಾಗೆ ಈವರೆಗೆ ಸಾಧ್ಯ ಆಗಿಲ್ಲ. ಅಮೆರಿಕ ಉಕ್ರೇನ್ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದೆ. ಈಗ ಅದರ ಜೊತೆಗೆ ಇಸ್ರೇಲ್ ವಿರುದ್ಧ ಯುದ್ಧಕ್ಕೆ ಖುದ್ದಾಗಿ ತಾನು ಕೈ ಹಾಕಿದ್ರೆ ಸಂಕಷ್ಟ ತಪ್ಪಲಿಕ್ಕಿಲ್ಲ ಅನ್ನೋದು ಪುಟಿನ್ ಅವರ ಯೋಚನೆಯ ವಿಧಾನ. ಜೊತೆಗೆ ಅಮೆರಿಕದ ವಿರುದ್ಧ ನೇರ ಸಂಘರ್ಷ ನಡೆಸೋದು ಸದ್ಯಕ್ಕೆ ಲಾಭದಾಯಕ ಸಂಗತಿ ಅಲ್ಲ ಅನ್ನೋದು ಕೂಡ ಪುಟಿನ್ಗೆ ಚೆನ್ನಾಗಿ ಮನವರಿಕೆ ಆಗಿದೆಯಂತೆ. ಅದು ಅಲ್ಲದೆ ಇಲ್ಲಿ ಪುಟಿನ್ ವ್ಯಾಪಾರಿ ಬುದ್ಧಿ ಕೂಡ ಕೆಲಸ ಮಾಡಿದೆ. ಇರಾನ್ ಇಸ್ರೇಲ್ ಯುದ್ಧ ಈಗ ತಾತ್ಕಾಲಿಕವಾಗಿ ನಿಂತರೂ ಮತ್ತೊಮ್ಮೆ ಭುಗಿಲೇಳುವುದು ಖಂಡಿತ. ಸದ್ಯಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆಯಾಗ್ತಾ ಇದೆ.
ವಿಪರೀತ ಬೇಡಿಕೆ ಕೂಡ ಸೃಷ್ಟಿಯಾಗಿದೆ. ಈ ಸಂದರ್ಭದಲ್ಲಿ ಸ್ವತಃ ಯುದ್ಧಕ್ಕೆ ಇಳಿದರೆ ತನ್ನಿಂದ ತೈಲ ಖರೀದಿಸ್ತಿರೋ ಗ್ರಾಹಕ ದೇಶಗಳು ಬೇರೆ ದೇಶಗಳ ಕಡೆಗೆ ಮುಖ ಮಾಡಬಹುದು, ತನ್ನ ತೈಲ ವ್ಯಾಪಾರಕ್ಕೆ ಹೊಡೆತ ಬೀಳಬಹುದು ಅನ್ನುವಂಥ ವ್ಯಾಪಾರಿ ಬುದ್ಧಿಯನ್ನು ಕೂಡ ಪುಟಿನ್ ಇಲ್ಲಿ ತೋರಿಸಿದ್ದಾರೆ. ಇರಾನಿನ ಹೊಸ ಬಗೆಯ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಹೊಡೆತಕ್ಕೆ ಇಸ್ರೇಲ್ ತತ್ತರಿಸಿದೆ ಅನ್ನೋದಂತೂ ನಿಜ. ಅದೇ ರೀತಿ ಇಸ್ರೇಲ್ ಭಾರಿ ಮಿಲಿಟರಿ ಬಲ ಹೊಂದಿದೆ, ಅತ್ಯಾಧುನಿಕ ಸಮರ ತಂತ್ರಜ್ಞಾನ ಹೊಂದಿದೆ ಎನ್ನುವಂತಹ ಜಾಗತಿಕ ಮಾಧ್ಯಮಗಳ ತುತ್ತೂರಿ ಪ್ರಚಾರಗಳನ್ನು ಕೂಡ ಇರಾನ್ ಈಗ ಪುಡಿಗಟ್ಟಿದೆ, ಸುಳ್ಳೆಂದು ಸಾಬೀತುಪಡಿಸಿದೆ. ಭಾರೀ ಪ್ರಚಾರದ ಇಸ್ರೇಲಿನ ಕ್ಷಿಪಣಿ ನಿರೋಧಕ ಐರನ್ ಡೋಮ್ ಕೂಡ ಇರಾನಿನ ಫತೆ ಮಿಸೈಲ್ ದಾಳಿಯ ಮುಂದೆ ನಗೆಪಾಟಲಾಗಿದೆ. ಆದರೆ ಇರಾನಿಗೆ ಒಂದು ಸತ್ಯ ಗೊತ್ತಿದೆ, ಅಮೆರಿಕ ಪೂರ್ಣ ಪ್ರಮಾಣದಲ್ಲಿ ಯುದ್ಧಕ್ಕೆ ಇಳಿದರೆ ಏಕಾಂಗಿಯಾಗಿ ಅದನ್ನು ಹೆಚ್ಚು ವಾರಗಳ ಕಾಲ ಎದುರಿಸುವುದು ಕಷ್ಟ. ಇದು ಇರಾನಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಸ್ನೇಹಿತನಾಗಿರುವಂತಹ ರಷ್ಯಾ ಸಕ್ರಿಯ ಮಿಲಿಟರಿ ನೆರವು ಕೊಟ್ಟಿದ್ದಿದ್ರೆ ಆಗ ಕಥೆನೇ ಬೇರೆ ಇರ್ತಾ ಇತ್ತು, ಅಮೆರಿಕಕ್ಕೂ ಕೂಡ ಇರಾನ್ ಬಿಸಿ ಮುಟ್ಟಿಸ್ತಾ ಇತ್ತು. ಆದರೆ ರಷ್ಯಾ ಸರಿಯಾದ ಸಮಯದಲ್ಲಿ ಸ್ನೇಹಿತನಿಗೆ ಸಖತ್ತಾಗಿ ಕೈಕೊಟ್ಟಿದೆ. ಪಾಪ ಈಗ ಇರಾನ್ ತಾನೇ ಏನ್ ಮಾಡೋಕ್ಕಾಗುತ್ತೆ. ಇಲ್ಲೊಂದು ಮೋರಲ್ ಆಫ್ ದಿ ಸ್ಟೋರಿ ಕೂಡ ಇದೆ ಸ್ನೇಹಿತರೆ, ಅದನ್ನು ಕೂಡ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅಮೆರಿಕ ಆಗಲಿ, ರಷ್ಯಾ ಆಗಲಿ, ಫ್ರಾನ್ಸ್ ಆಗಲಿ, ಶಸ್ತ್ರಾಸ್ತ್ರ ಕಂಪನಿಗಳನ್ನು ಹೊಂದಿರುವ ಯಾವ ದೇಶವೇ ಆಗಲಿ, ಅವರದ್ದು 1 ಪಾಯಿಂಟ್ ಪ್ರೋಗ್ರಾಮ್. ಜಗತ್ತಿನಲ್ಲಿ ಎಲ್ಲಾದರೂ ಸದಾಕಾಲ ಯುದ್ಧ ನಡೀತಾ ಇರಬೇಕು, ತಮ್ಮ ಫ್ಯಾಕ್ಟರಿಗಳಲ್ಲಿ ತಯಾರಾಗಿರುವಂತಹ ಮಿಲಿಟರಿ ಯುದ್ಧ ಸಾಮಗ್ರಿಗಳು ಸದಾ ಮಾರಾಟ ಆಗ್ತಾ ಇರಬೇಕು. ಇದು ಅವರ ಶುದ್ಧ ವ್ಯಾಪಾರಿ ಬುದ್ಧಿ. ತಮ್ಮ ಶಸ್ತ್ರಾಸ್ತ್ರಗಳಿಗೆ ಮಾರ್ಕೆಟ್ ವಿಸ್ತರಣೆ ಮಾಡೋದಷ್ಟೇ ಈ ದೇಶಗಳ ಅಂತಿಮ ಉದ್ದೇಶ. ಇದನ್ನು ನಾವು ಯಾರೂ ಯಾವತ್ತೂ ಮರಿಬಾರದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದಲ್ಲಿ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.